ನಮ್ಮ ಚೊಂಬು ಕ್ಯಾಂಪೇನ್ ಅಂತೂ ಎಲ್ಲ ಕಡೆ ಚೆನ್ನಾಗಿ ಓಡಿದೆ. ಜನ ಇವಾಗ ಚೊಂಬು ಅಂದರೆ ಮೋದಿ ಅಂತ ನೋಡ್ತಾರೆ. ಸೊ ಅದನ್ನು ನೀವೆಂಗೆ ನಿಲ್ಲಿಸ್ತೀರಾ ನನಗಂತೂ ಗೊತ್ತಿಲ್ಲ. ಅಲ್ಲ, ಈಗ ನೀವು ಚೊಂಬು ಕ್ಯಾಂಪೇನ್ ಮಾಡಿದ ಥರನೇ ಅವರು ತಿಪ್ಪಿ ಅನ್ನೋಂಥ ಒಂದು ಕ್ಯಾಂಪೇನ್ ಕೂಡ ಮಾಡ್ತಾ ಇದ್ದಾರೆ. ಸರ್, ನಾವು ಎದುರುಗಾಳಿಗಿಂತ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಗಳು, ನಮ್ಮ ಪ್ರಣಾಳಿಕೆಗಳು ಜನರಿಗೆ ಮುಟ್ಟಿದ್ದಾವೆ. ನಾವು ಮಾಡ್ತಿರೋ ಈ ಚುನಾವಣೆ ಬೆಲೆ ಏರಿಕೆ ಮೇಲೆ ಎಲ್ಲ ಜಾತಿಯ ಧರ್ಮಗಳ ಜೊತೆ ನಾವು ಒಂದೇ ಸಮಾನ ನಮ್ಮ ಭಾರತ ದೇಶದಲ್ಲಿ ಕೆಲಸ ನಡೆಸ್ಕೊಂಡು ಹೋಗ್ತೀವಿ. ಆದರೆ ಭಾರತ ಜನತಾ ಪಾರ್ಟಿ ಇದೇ ರೀತಿಯಲ್ಲಿ ಧರ್ಮದ ವಿಷಯದಲ್ಲಿ ನಮ್ಮ ದೇಶ ನೋಡುವಂಥ ಕೆಲಸ ಮಾಡ್ತಾರೆ. ಕಾಂಗ್ರೆಸ್ ಪಕ್ಷದ ಪ್ರತಿಯೊಬ್ಬರು ನಾಯಕರು, ಕಾರ್ಯಕರ್ತರು ಈ ಉದ್ದೇಶದಲ್ಲಿ ಯಾರೂ ಇಲ್ಲ. ನಾವು ನಮ್ಮ ಕೆಲಸ, ನಮ್ಮ ಜನಪರವಾಗಿರುವಂಥ ಕಾರ್ಯಕ್ರಮಗಳು ಜನರಿಗೆ ಬರಬೇಕು, ಜನರಿಗೆ ತಲುಪಬೇಕು. ಜನರ ಅಭಿವೃದ್ಧಿ, ದೇಶದ ಅಭಿವೃದ್ಧಿ ಮಾತ್ರ ನಮ್ಮ ಕಾರ್ಯಕ್ರಮ. ಈಗ ಈ ಕ್ಷೇತ್ರದಲ್ಲಿ ಹಿಂದೆ ಕಾಂಗ್ರೆಸ್ನಿಂದ ಸೀನಿಯರ್ ಲೀಡರ್ಗಳಾಗಿದ್ದಂಥವರು ಇಲ್ಲಿ ಸಂಸದರಾಗಿ ಆಯ್ಕೆ ಆಗಿದ್ದಾರೆ. ಈ ಸಲ ನೀವು ಯುವ ನಾಯಕರು. ಸೊ ಇಲ್ಲಿನ ಸ್ಥಳೀಯರ ಕಾಂಗ್ರೆಸ್ ನಾಯಕರ ಮತ್ತು ಇಲ್ಲಿನ ಕಾರ್ಯಕರ್ತರ ಪ್ರತಿಕ್ರಿಯೆ ಯಾವ ರೀತಿ ಇದೆ ಅಂತ ಈ ಒಂದು ವಿಷಯ? ಭಾಳ ಪ್ರೀತಿ ವಿಶ್ವಾಸದಿಂದ ಹೊಸಕೋಟೆ ಇರ್ಬೋದು, ದೇವನಹಳ್ಳಿ ಇರ್ಬೋದು, ಎಲ್ಲ ಕ್ಷೇತ್ರಗಳನ್ನು ಭಾಳ ವಿಶ್ವಾಸ ಪ್ರೀತಿಯಿಂದ ನಮ್ಮ ಕಾರ್ಯಕರ್ತರು ಮತ್ತು ನಮ್ಮ ನಾಯಕರುಗಳು ನಮಗೆ ಆಶೀರ್ವಾದ ಕೊಟ್ಟಿದ್ದಾರೆ. ಯಾಕಂದರೆ ಇವಾಗ ನಮ್ಮ ರಾಜ್ಯದಲ್ಲಿ 10 ರಿಂದ 11 ಈ ಪಾರ್ಲಿಮೆಂಟ್ರಿ ಕಾನ್ಸ್ಟಿಟ್ಯೂನ್ಸಿ ಇರುವ ಸೀಟ್ಗಳನ್ನ ಯುವಕರು ಕೊಟ್ಟಿದ್ದಾರೆ. MLA ಕಾನ್ಸ್ಟಿಟ್ಯೂನ್ಸಿಗಳನ್ನು MLAಗಳು ಕೊಟ್ಟಿದ್ದಾರೆ. ಇವಾಗ ಯುವ ಶಕ್ತಿ ನಮ್ಮ ದೇಶದ ಶಕ್ತಿ, ಅದು ತೋರಿಸ್ಕೊಬೇಕು. ಇವಾಗ ಯುವಕರ ಪರ ಮಾಡುವಂಥ ಕೆಲಸಗಳ ಕಾರ್ಯಗಳು ಯುವಕರು ಕೊಟ್ಟರೆ ಅದು ಪೂರೈಸೋಕ್ಕೆ ಸ್ವಲ್ಪ ಸುಲಭ ಆಗುತ್ತೆ, ಇಲ್ಲ ಕಷ್ಟ ಆಗುತ್ತೆ. ಚಿಕ್ಕಬಳ್ಳಾಪುರದಲ್ಲಿ ಹೀಗೆ ಹೊರಗಿನಿಂದ ಬಂದವರು ಗೆದ್ದುಕೊಂಡು ಹೋಗ್ತಾರೆ ಅನ್ನುವಂಥ ಒಂದು ಮಾತಿದೆ. ಅದಂಗೆ ಅಂದರೆ ಇಲ್ಲಿನ ಜನರು ಹೇಳ್ತಾರೆ, ಎಲ್ಲರೂ ಕೂಡ ಹೊರಗಿಂದ ಬರ್ತಾ ಇದ್ದಾರೆ, ಗೆದ್ದುಕೊಂಡು ಹೋಗ್ತಾ ಇದ್ದಾರೆ ಅಂತ. ಅವ್ರಿಗೆ ಒಳ್ಳೆ ಕೆಲಸ ಆಗಬೇಕು, ಎಲ್ಲಿಂದ ಬಂದರೂ ಅದು ಮುಖ್ಯ ಅಲ್ಲ. ಯಾಕೆಂದರೆ ಅವರು ಒಳ್ಳೆ ಕೆಲಸಗಳಾಗಿ ಇವಾಗ ಸದ್ಯದಲ್ಲೇ ಮೆಟ್ರೋಗಳು ಬರುತ್ತೆ, ನೀರಿನ ಯೋಜನೆಗಳು, ನಮ್ಮ ಹೊಸಕೋಟೆ ಜನಕ್ಕೆ ಒಳ್ಳೆ ಕೆಲಸ ಆಗುವಂತೆ ಯಾರೇ ಮಾಡಲಿ ಅದು ಮೆಚ್ಚುವಂಥ ಒಂದು ಕೆಲಸ. ಈಗ ಪ್ರಭಾವಿ ರಾಜಕಾರಣಿಗಳ ಮಕ್ಕಳು ಹೀಗೆ ಟಿಕೆಟ್ ಪಡೀತಾ ಬಂದರೆ ಇಲ್ಲಿನ ಕಾರ್ಯಕರ್ತರ ಗತಿ ಏನು ಅನ್ನೋ ಮಾತು ಕೂಡ ಬರ್ತಾರೆ. ಸರ್, ಇವಾಗ 14 ಕಾಂಗ್ರೆಸ್ ಅವರು 13, 14 ನಾವು ಕೊಟ್ಟಿದ್ರೆ, BJP ಅವರು 11 ಕೊಟ್ಟಿದ್ದಾರೆ. ಇದು ಜನರ ಮುಖಾಂತರ ಬರುವಂಥ ಚುನಾವಣೆ. ಜನರ ವೋಟ್ ಹಾಕಿ ಜನರ ವಿಶ್ವಾಸ ಗೆದ್ದು ಮತದ ಮುಖಾಂತರ ಗೆದ್ದು ಬರುವಂಥ ಚುನಾವಣೆ. ಇವಾಗ ಇದೇ ಪ್ರಶ್ನೆ ನೀವು ನಮ್ಮ ರಾಜ್ಯಸಭಾ MLCಗಳು ಕೇಳಿದ್ರೆ ಸರಿ ಇರುತ್ತೆ. ಆದರೆ ಜನರ ಮುಖಾಂತರ ಬರುವಂಥ ಚುನಾವಣೆ ಯಾವುದೇ ರೀತಿಯ ಗೊಂದಲ ಇರಲ್ಲ. ಈಗ ಲಾಸ್ಟ್ ಟೈಮ್ ಚಿಕ್ಕಬಳ್ಳಾಪುರಕ್ಕೆ ಮೋದಿ ಅವರು ಬಂದು ಹೋದ ನಂತರ ಇಲ್ಲಿನ ವಾತಾವರಣ ಒಂಚೂರು ಬದಲಾಗಿದೆ ಅನ್ನುವಂಥ ಮಾತು ಬರ್ತಾ ಇದೆ. ಅದು ನಿಮಗೆ ಮೋಸ್ಟ್ಲಿ ಬರ್ತಿರ್ಬೇಕು. ಯಾಕಂದರೆ ಆನ್ ಗ್ರೌಂಡಲ್ಲಿ ಯಾವುದೇ ರೀತಿಯ ಬದಲಾವಣೆಗಳಿಲ್ಲ. ನಮ್ಮ ಚೊಂಬು ಕ್ಯಾಂಪೇನ್ ಅಂತೂ ಎಲ್ಲ ಕಡೆ ಚೆನ್ನಾಗಿ ಓಡಿದೆ. ಜನ ಇವಾಗ ಚೊಂಬು ಅಂದರೆ ಮೋದಿ ಅಂತ ನೋಡ್ತಾರೆ. ಸೊ ಅದನ್ನು ನೀವೆಂಗೆ ನಿಲ್ಲಿಸ್ತೀರಾ ನನಗಂತೂ ಗೊತ್ತಿಲ್ಲ. ಅಲ್ಲ, ಈಗ ನೀವು ಚೊಂಬು ಕ್ಯಾಂಪೇನ್ ಮಾಡಿದ ಥರನೇ ಅವರು ತಿಪ್ಪಿ ಅನ್ನೋಂಥ ಒಂದು ಕ್ಯಾಂಪೇನ್ ಕೂಡ ಮಾಡ್ತಾ ಇದ್ದಾರೆ. ಅವ್ರು ಸುಮ್ಮನೆ ಕಾಪಿ ಮಾಡಿ ಟ್ರೈ ಮಾಡ್ತಾರೆ, ಅವೆಲ್ಲ ಎಲ್ಲೂ ನಿಲ್ಲಲ್ಲ. BJP ಒರಿಜಿನಾಲಿಟಿ ಇಲ್ಲ. ಎಲ್ಲ ನಮ್ಮ ಕಾಂಗ್ರೆಸ್ ಕ್ಯಾಂಪೇನ್, ಮನ್ರೇಗಾ ಕ್ಯಾಂಪೇನ್ ಅವ್ರ ಹೆಸರು ಚೇಂಜ್ ಮಾಡ್ತಾರೆ. ಬೇರೆ ಕಾಂಗ್ರೆಸ್ ಮಾಡಿರೋ ಕ್ಯಾಂಪೇನ್ಗೆ ಹೆಸರು ಚೇಂಜ್ ಮಾಡಿ ಅವ್ರು ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಆದರೆ ಯಾವತ್ತೂ ಒರಿಜಿನಲ್ಲೇ. ನಾವು ನಮ್ಮ ಕಾಂಗ್ರೆಸ್ ಪಕ್ಷದ ಪ್ರತಿಯೊಂದು ಪ್ರಣಾಳಿಕೆಯಲ್ಲಿರುವ ಇದನ್ನು ಜನರಿಗೆ ಮುಟ್ಟಿಸುವಂಥ ಕೆಲಸ ಮಾಡಬೇಕು. ಆಮೇಲೆ ನಮ್ಮ ಎತ್ತಿನಹೊಳೆ ಕಾರ್ಯಕ್ರಮಗಳಿರ್ಬೋದು, KC ವ್ಯಾಲಿ, HN ವ್ಯಾಲಿ, ಮೊನ್ನೆ ಶುದ್ಧೀಕರಣ, ಈ ಕಾರ್ಯಕ್ರಮಗಳು ಜನರಿಗೆ ಮುಟ್ಟಿಸ್ಬೇಕು. ಅದು ಬಿಟ್ಟು ಸ್ವಲ್ಪ ಶಾಲೆಗಳು, ಸ್ಕೂಲ್ಗಳು, ಕೆರೆಗಳು, ಹೊಸಕೋಟೆಗೆ ಮೆಟ್ರೋ ಬರಬೇಕು, ನೆಲಮಂಗ್ಲಾಗೆ ಮೆಟ್ರೋ ಬರಬೇಕು, ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಮೆಟ್ರೋ ಬರಬೇಕು. ಈ ಕಾರ್ಯಕ್ರಮಗಳು ಮುಂದೆ 100 ಕಾರ್ಯಕ್ರಮಗಳಿದೆ. ಫ್ರೀಯಾಗಿದ್ದಾಗ ಒಂದು ಲಿಸ್ಟ್ ಮಾಡಿಕೊಡ್ತೀವಿ, ನಾವು ಕುತ್ಕೊಂಡು ಚರ್ಚೆ ಮಾಡೋಣ. ಇನ್ನೊಂದು ಲಾಸ್ಟ್ ಕೊನೆಯ ಪ್ರಶ್ನೆ. ಈಗ K. ಸುಧಾಕರ್ ಮತ್ತು ಮೋದಿ ಅವರು ಯಾಕೆ ಸೋಲ್ಬೇಕು, ನೀವು ಮತ್ತು ರಾಹುಲ್ ಗಾಂಧಿ ಅವರು ಯಾಕೆ ಗೆಲ್ಲಬೇಕು? ಕಾಂಗ್ರೆಸ್ ಪಕ್ಷ ದೇಶದ ಪರ, ರೈತರ ಪರ, ಯುವಕರ ಪರ, ಮಹಿಳೆಯರ ಪರ ಇರುವಂಥ ಪಕ್ಷ. ಇದೇ ರೀತಿ BJPಯವರು ರೈತರ ವಿರೋಧಿ, ಮಹಿಳಾ ವಿರೋಧಿ, ಯುವಕರ ವಿರೋಧಿ. ಇದು ಎಲ್ಲರಿಗೂ ಗೊತ್ತಿರುವಂಥ ಕೆಲಸಗಳು. 10 ವರ್ಷದಲ್ಲಿ ನಮ್ಮ GDP ರೇಟ್ ಏನಿದೆ, ನಮ್ಮ ಎಕಾನಮಿ ಎಲ್ಲಿದೆ, ನಮ್ಮ ಅನ್ಎಂಪ್ಲಾಯ್ಮೆಂಟ್ ರೇಟ್ ಎಷ್ಟಿದೆ, ನಮ್ಮ ಹ್ಯಾಪಿನೆಸ್ ಇಂಡೆಕ್ಸ್ ಎಲ್ಲಿದೆ, ಇದನ್ನು ನೋಡ್ಕೊಬೇಕು ನಾವು. ಇವಾಗ ಬರೀ TV ಮೇಲೆ ತೋರಿಸೋದು ಮಾತ್ರ ನಿಜ ಅಲ್ಲ. ಯಾಕೆಂದರೆ TVಲಿ ದಬ್ಬಾಳಿಕೆಯಿಂದ TVಗಳನ್ನ ಫೋರ್ಸ್ ಮಾಡಿ 10 ಗಂಟೆ ಅವ್ರ ಮುಖ ತೋರಿಸ್ಬೇಕು ಅಂತ ಫೋರ್ಸ್ ಮಾಡ್ತಾರೆ. ನಮ್ಮ ಕೈಲೂ ED IT ಕೊಡಿ ಮತ್ತು ನಮ್ಮ ಫೋಟೋನ ಹಾಕಿಸಿ ನಾವು ಸರ್ಕಾರದಲ್ಲಿ 10 ವರ್ಷ 20 ವರ್ಷ ಇರ್ತೀವಿ.